ಈ ಕೈಟ್ ಬ್ರದರ್ಸ್ ಸಿನಿಮಾ ತಂಡದ ಪ್ರಚಾರ ಕಾರ್ಯನ ಶುರು ಮಾಡೋಣ. ಒಂದು ನಾವೇನು ಹೇಳ್ತೀವಿ ಸಿನಿಮಾ ಅಂದಾಗ ಗ್ಲಾಮರ್. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕಾಣುವಂಥ ಗ್ಲಾಮರ್ ಜಗತ್ತನ್ನು ಹೇಳುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋದೇ ಸಹಜವಾಗಿ ನನಗೂ ಇದ್ದದ್ದು. ಯಾವಾಗ 9 ವರ್ಷದ ಸುದೀರ್ಘ ಒಂದು ಹೋರಾಟ ಏನಂತೀವಿ, ಸ್ಟ್ರಗಲ್ ಅಂತೀವಿ, ಅದು ಆಗ್ತಾ ಇರುವಾಗ ಒಬ್ಬ ಬಿಗಿನರ್ಗೆ ಏನೇನು ಚಾಲೆಂಜ್ಗಳಿರುತ್ತೆ ಅದೆಲ್ಲ ನನಗೆ ಎದುರಾಯಿತು. ಸೊ ಒಬ್ಬೊಬ್ಬ ನಿರ್ಮಾಪಕರು ಮಾಡೋಣ ಸಿನಿಮಾ ಅಂದ್ಕೊಂಡು ಒಂದು 2 ವರ್ಷ ಕಾಯಿಸಿ ಆಮೇಲೆ ಏನೂ ಆಗಲಿಲ್ಲ. ಆ ಥರದ್ದೆಲ್ಲ ನಾನು ಕಂಡ್ಕೊಂಡು ಬಂದೆ, ಎಲ್ಲರ ಹಾಗೆ ಸಹಜವಾಗಿ. ಸೊ ಹಾಗಿದ್ದಾಗ ಒಂದು ದಿನ ಇದು ಯಾಕೋ ಭಾಳ ಸಮಯ ತಗೊಳ್ತಿದೆ, ಸಮಯ ಯಾರ ಮಾತು ಕೇಳಲ್ವಲ್ಲ, ಹೋಗ್ತಾ ಇರುತ್ತೆ. ಸೊ ಜೊತೆಗಿದ್ದ ಗೆಳೆಯರು ಎಲ್ಲರೂ ಅವರು ಮುಂದಕ್ಕೆ ಹೋಗ್ತಾ ಇದ್ರು, ನನ್ನ ನಡಿಗೆ ನಿಧಾನಗತಿ ಆಗೋಯ್ತು ಅನ್ನೋ ಥರ ಆಯಿತು. ಅದು ಆಗ್ತಾ ಇದ್ದಾಗ ವಿನೋದ್ ಬಗಾಡೆ, ನನ್ನ ವರಸೇಲಿ ನನ್ನ ತಮ್ಮ ಕೂಡ ಅವರು. ಸೊ ಯಾವಾಗಲೂ ನನ್ನ ಒಂದು ಅಭಿವೃದ್ಧಿ ಮತ್ತು ನನ್ನ ಕನಸುಗಳು ಆದಷ್ಟು ಬೇಗ ಸಹಕಾರ ಆಗಲಿ ಅಂಥೇಳಿ ನನ್ನ ಹಾಗೇನೆ ಅವರು ನನಗೆ ಬೆಂಬಲವಾಗಿ ನಿಂತಹ ವ್ಯಕ್ತಿ ಮೊದಲಿನಿಂದ. ಸರ್, ಈ ಸಿನಿಮಾ ಒಂದು ನನ್ನ ಸ್ನೇಹಿತರು ವೀರೇನ್ ಬಗಾರೆ ನಮ್ಮ ಏರಿಯಲ್ಲಿ ಒಂದಿನ ನಾನು ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ. ಅವರು ಅಸೋಸಿಯೇಟ್ ಆಗಿ ಆ ಸಿನಿಮಾ ಕೆಲಸ ಮಾಡಿದರು. ಸೊ ಏನು ಲೈಕ್ ಮೈಂಡೆಡ್ ಪೀಪಲ್ ವಿ ವರ್ ಡಿಸ್ಕಸಿಂಗ್. ಇವತ್ತು ಇವರು ಒಂದು ಸಿನಿಮಾ ಮಾಡಿದ್ರೆ ಯಾವಾಗಲಾರು ಇವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ನನಗೂ ಇತ್ತು. ಕಾರಣ ಅಂದರೆ ಅವರು ಸಾಹಿತ್ಯ ಮತ್ತು ಕನ್ನಡ ಭಾಷೆ ಎಲ್ಲದರಲ್ಲೂ ಒಂದು ಅದ್ಭುತ ಹೋಲ್ಡ್ ಇತ್ತು. ಆಮೇಲೆ ಒಂದು ಈ ಥರದ್ದು ಒಂದು ಕತೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಎಸ್, ಡೆಫಿನೆಟ್ಲಿ ಐ ಶುಡ್ ಸಪೋರ್ಟ್ ಅಂತ ನನಗನ್ಸಿ ನಾನು ಈ ಪ್ರಾಜೆಕ್ಟನ್ನು ಒಪ್ಕೊಂಡೆ. ನಾನು ಮತ್ತೊಂದು ಏನಂತಂದರೆ, ಈ ನಡುವೆ ಅನ್ಯ ಭಾಷೆಯವರು ಭಾಷಿಕರು ಬೆಂಗಳೂರಿನ ಇಡೀ ಕರ್ನಾಟಕ ತುಂಬಿಕೊಂಡು ಕನ್ನಡ ಭಾಷೆನ ಒಂದು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಕನ್ನಡ ಭಾಷೆನ ಕೇಳೋದು ತುಂಬ ಕಷ್ಟ. ಎಲ್ಲರೂ ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ನಂದೇ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿಲಿ ಕ್ಯಾ ಅಂತಾನೆ, ಇನ್ನೊಬ್ಬ ಏನೇನೋ ಮಾತಾಡ್ತಾನೆ. ಸೊ ಎಲ್ರಿಗೂ ಅವ್ರ ಭಾಷೆಯಲ್ಲಿ ನಾವು ಮಾತಾಡುವ ಪರಿಸ್ಥಿತಿಲಿದ್ದಾಗ ಒಂದು ಅಪ್ಪಟ ಸ್ವಚ್ಛ ಕನ್ನಡ, ಬಾಯಿ ತುಂಬ ಕನ್ನಡ ಮಾತಾಡಿದ್ದಾರೆ, ಕಿವಿ ತುಂಬ ನಾವು ಕನ್ನಡ ಕೇಳುವಂಥ ಒಂದು ಅದ್ಭುತ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಬಗ್ಗೆ ಹೇಳಿದೆ ಅಂದರೆ ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮಗೆ ಟು ಡೂ ದ ಮ್ಯೂಸಿಕ್ ಆಸ್ ವೆಲ್ ಆಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಲೈಕ್ ಹೌ ಅಶೋಕ್ ಕಶ್ಯಪ್ ಸರ್ ಸೆಡ್, ಇದು ಆಲ್ ದಿ ಕ್ಯಾರೆಕ್ಟರ್ಸ್ ಇನ್ ದಿಸ್ ದೇ ವರ್ ನಾಟ್ ಆ್ಯಕ್ಟಿಂಗ್, ಇಟ್ ವಾಸ್ ದೇರ್ ಲೈಫ್ ಇಟ್ ಸೆಲ್ಫ್. ನಮಗೂ ಇದೊಂದು ಇಟ್ ವಾಸ್ ಲೈಕ್ ವೆನ್ ವೀರೇನ್ ಸಾಗರ್ ಟೋಲ್ಡ್ ಮಿ ದಿ ಸ್ಟೋರಿ ಅರ್ಲಿಯರ್, it was like my childhood. I could connect everyone. We all grew up as a child, so everyone can connect with the childhood that what we had in ourselves. That's what I would say about this movie. So it was very easy for me to do the background score for this movie, and Viren Sagar sir was musically very sound enough. Avaru help madide. He used to tell me I would like to have the music in this way, you know, in a pleasant way. It was very nice to have it, and I really enjoyed working for this movie. ನಮ್ಮ ಏರಿಯಲ್ಲಿ ಒಂದಿನ ಮತ್ತೆ ಇಲ್ಲಿ ಸೇರಿದ್ದೀವಿ ಅಂತಂದ್ರಲ್ಲ, ಅದು ನನಗೆ ತುಂಬ ಗಾಢವಾಗಿ ಅನಿಸ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಆ್ಯಕ್ಚುಲಿ ಹೇಳಿದ್ರು ಈ ಥರ ಡಿಜಿಟಲ್ ಕ್ಯಾಮ್ರಾನ ಮೊದಲು ಅರವಿಂದ್ ನನಗೆ ತೋರಿಸಿದ್ರು. ಅದನ್ನು ತೊಗೊಂಡೋಗಿ ನಾವು ಆಮೇಲೆ ಮುಂಬೈಗೆ ಹೋಗಿ ಇತ್ಯಾದಿ ಎಲ್ಲ ಮಾಡಿ ಮೊದಲನೇ ಡಿಜಿಟಲ್ ಸಿನಿಮಾ ನಾವು ಮಾಡಿದ್ದು ನಮ್ಮ ಏರಿಯಲ್ಲಿ ಒಂದಿನ ಥಾಮ್ಸನ್ ಗ್ರಾಸ್ ವ್ಯಾಲಿ ವೈಪರಲ್ಲಿ. ಅದು ಅವ್ರು ಹೇಳಿದ ಸತ್ಯ. ಆದರೆ ಆ ಕ್ಯಾಮರಾ ಅಂತ ಒಂದು ಇದೆ ಅಂತ ಹೇಳ್ಕೊಟ್ಟವ್ರು ಇವರು ಟೋಟಲಿ. ಅದು ಯಾವಾಗ ಅಂದರೆ, ನಾನು ಯಾವಾಗಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಇವ್ರ ಹತ್ರ ಹೋಗಿ ಕೆಲಸ ಮಾಡಿ, ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, 4 ದಿವಸ ಅವ್ರ ಹತ್ರ ಕೆಲಸ ಮಾಡಿ ಒಂದು ಸೀರಿಯಲ್ಗೆ ರಾತ್ರಿ ಹಗಲು ರುಬ್ಬಿದ್ರು, ಬಂದ್ಬಿಟ್ಟಿದ್ದೆ ಆತ್ಮ ಅಂತ ಒಂದು ಸೀರಿಯಲ್ಗೆ. ಅದಾದಮೇಲೆ ನಂದಗೋಕುಲ ಅಂತ ಒಂದು ಧಾರಾವಾಹಿ, ಆ ಧಾರಾವಾಹಿನಲ್ಲಿ ಬಾಪ ರಾಜ ನೀನು ಆ್ಯಕ್ಟ್ ಮಾಡು ಅಂತೇಳಿ ಒಂದು ಭಾಳ ಮುಖ್ಯವಾದ ಒಂದು ಪಾತ್ರ ಕೊಟ್ಟು 2 ವರ್ಷ ತೆರೆ ಮುಂದೆ ನಾನು ಏನು ದವಾಕದ್ನೋ ನಂಗೆ ಗೊತ್ತಿಲ್ಲ, ಆದರೆ ತೆರೆ ಹಿಂದೆ ಹೇಗೆ ನಟರನ್ನ ಪಳಗಿಸ್ಬೇಕು ಮತ್ತೆ ಕಥೆ ಏನು, ಆಮೇಲೆ ಬಹಳ ಕಾಂಪ್ಲಿಕೇಟೆಡ್ ಆಗಿರೋ ಸೀನ್ನ ಬಹಳ ಸಿಂಪಲ್ ಆಗಿ ಹೆಂಗ್ ಮಾಡೋದು, ಈ ಥರದ್ದೆಲ್ಲ ಬಹಳಷ್ಟು ಚೀಟ್ ಕೋಡ್ಗಳನ್ನ ಕಲಿತು ಅವರು ಕೊಟ್ಟಿರೋ ಆಶೀರ್ವಾದದಿಂದ ನನ್ನ ಸಿನಿಮಾ ಮೇಕರ್ ಆಗಿರೋದಷ್ಟೇ. ಅದೇ ನಮ್ಮ ಕಸಿನ್ ವೀರೇನ್ ಸಾಗರ್ ಬಗಾಡೆ ನನ್ನ ಕಸಿನ್ ಕೂಡ. ಇವರು ಸ್ಟ್ರಗಲ್ ದಿನಗಳನ್ನು ನೋಡಿದ್ದೀನಿ ನಾನು. ಜೊತೆ ಇದ್ದಾಗ ಇದೊಂದು ಐಡಿಯಾ ಅಂತ ಬಂತು ಕತೆ ಅಂತ, ಇದನ್ನು ಒಟ್ಟಿಗೆ ಸೇರಿಸಿ ಮಾಡ್ಬೋದು ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದಾಗ ನನ್ನ ಪಾತ್ರ ಒಂದು ಆಥರ್ ಸಾಹಿತಿ ಪಾತ್ರ ಬರುತ್ತೆ ಇದರಲ್ಲಿ. ಅದನ್ನು ನಾವು ಬೇರೆ ಯಾರಾದರೂ ನಟನ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಟನ ಹತ್ರ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ವಿ. ಅದು ಆಗಲೇ ಇಲ್ಲ. ಕೊನೆಗೆ
ಕಶ್ಯಪ್ ಸರು ಅವರು ಕಣ್ಣಾಗಿರೋದ್ರಿಂದ ಅವರು ಮತ್ತು ಡೈರೆಕ್ಟರ್ ಸೇರಿ ಇಲ್ಲ ನೀನೇ ಯಾಕೆ ಮಾಡಬಾರ್ದಿದ್ದೀನಿ ಅಂತ ಹೇಳಿದಾಗ ನಾನು ಇದರಲ್ಲಿ ತೊಡಗಿದೆ, ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ತುಂಬ ಎಂಜಾಯ್ ಮಾಡಿದ್ದೀವಿ ಕೂಡ. ಜೊತೆಗೆ ನಾನು ಮತ್ತು ಡೈರೆಕ್ಟರ್ ಸೇರಿ ಈ ಕಥೆನ ಬರೆದಾಗ ಆಯಿತು. ಪ್ರತಿಯೊಂದು ಡೈಲಾಗ್ಗಳು ಕೂಡ ಇವಾಗಲೂ ಅರವಿಂದ್ ಕೌಶಿಕ್ ಅವರು ಹೇಳಿದರು, ಪ್ರತಿಯೊಂದು ಸಂಭಾಷಣೆ ಇದರಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಈ ತೋರಿಸಿರೋದೊಂದು ಗ್ಲಿಮ್ಸ್ ಮಾತ್ರ, ನೀವು ಚಿತ್ರ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅದು. ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಅನುಭವಿಸಿದ್ದೀನಿ ಇದರಲ್ಲಿ. ತುಂಬ ಎವ್ರಿ ಆಸ್ಪೆಕ್ಟ್ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಜೊತೆಗೆ ಇದ್ದಿದ್ದೀನಿ. ಸೊ ಬಂದಾಗ ಇದು ಕೈಟ್ ಅನ್ನೋದು ಒಂದೇನೋ ಬಂತು. ಆಮೇಲೆ ಇವರು ಹೇಳಿದಾಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು, ಮತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಸ್, ಇನ್ನೊಂದು ಈ ಥರದ್ದೆಲ್ಲ ಒಂದಷ್ಟು ಐಡಿಯಾಸ್ನ ಆ ಆರಂಭದ ಹಂತದಲ್ಲೇ ನನಗೆ ಅಶೋಕ್ ಸರ್ ಕೊಡೋಕೆ ಶುರು ಮಾಡಿದಾಗ, ಹಾಗಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗಮನ ಸೆಳೆಯೋದಕ್ಕೆ ನಾವು ಇದನ್ನ ಕೈಟ್ ಬ್ರದರ್ಸ್ ಅಂದ್ರೆ ಹೇಗಿರುತ್ತೆ ಅಂತ ಬಂತು. ಕೈಟ್ ಬ್ರದರ್ಸ್ ಅಂದಾಗ ರೈಟ್ ಬ್ರದರ್ಸ್ ಸಹಜವಾಗಿ ನೆನಪಿಗೆ ಬರ್ತಾರೆ. ಸೊ ಅದು ನಮಗೆ ಒಂದು ಸ್ವಲ್ಪ ಲಿಫ್ಟ್ ಮಾಡುತ್ತೆ, ಅಥವಾ ನಮ್ಮ ಅಟೆನ್ಷನ್ ಗ್ರಾಪ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅದಕ್ಕೆ ಅದನ್ನ ಕೈಟ್ ಅನ್ನೋದನ್ನ ಇಂಗ್ಲೀಷಲ್ಲಿ ಇಟ್ಟು ಬ್ರದರ್ಸ್ ಅನ್ನೋದನ್ನ ಕನ್ನಡನೂ ಇರಲಿ ಅಂತ ಅದು ಮಾಡಿದ್ವಿ. ಸೊ ಇಲ್ಲಿ ಕೈಟ್ ಬ್ರದರ್ಸ್ ಅಂತ ಅವ್ರು ಕೇಳಿದ್ದು ಕೈಟ್ ಬ್ರದರ್ಸ್ ಹೇಗಾಗ್ತಾರೆ, ಕೈಟ್ ಹೇಗೆ ಇಲ್ಲಿ ಒಂದು ರೋಲ್ ಇದು ಮಾಡುತ್ತೆ ಅಂತ ಹೇಳಿದಾಗ ನಾನು ಸ್ವಲ್ಪ ಸುದೀರ್ಘವಾಗಿ ಹೋಗ್ಬಿಟ್ಟೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಸರ್, ಫ್ಲೈಟ್ ಇಂಜಿನಿಯರಿಂಗ್ ರೈಟ್ ಬ್ರದರ್ಸ್ದು, ಕೈಟಲ್ಲಿ ಒಂದು ಇಂಜಿನಿಯರಿಂಗ್ ಆಗುತ್ತೆ ಸರ್. ಅದು ಕಥೆಯ ಒಂದು ಜೀವಾಳ, ಅದು ದೊಡ್ಡ ಸಸ್ಪೆನ್ಸ್. ಅದು ಏನು ಇಂಜಿನಿಯರಿಂಗ್ ಅನ್ನೋದು ಅಲ್ಲಿ ಚಿತ್ರದಲ್ಲಿ ಅಡಕವಾಗಿರುವಂಥದ್ದು.